ನಮಸ್ತೆ ವೀಕ್ಷಕರೇ, ನಾನು ಈ ದಿನ ತುಂಬ ಸುಲಭವಾಗಿ ಗೋಧಿ ಹಿಟ್ಟಿನ ಬನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೇಕರಿ ಶೈಲಿಯಲ್ಲಿ ಮಾಡುವ ರೀತಿಯಲ್ಲಿ ಓವನ್ ಇಲ್ಲದೆಯೇ ಗ್ಯಾಸ್ ಸ್ಟವ್ನಲ್ಲಿ ಗೋಧಿ ಹಿಟ್ಟಿನ ಬನ್ ಮಾಡಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಆರೋಗ್ಯಕರವಾದ ಗೋಧಿ ಹಿಟ್ಟಿನ ಬನ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಅರ್ಧ ಕಪ್ಪಷ್ಟು ಬೆಚ್ಚಗಿರುವಂಥ ಹಾಲು ತೊಗೊಂಡಿದ್ದೀನಿ. ತುಂಬ ಸುಡ್ತಾ ಇರುವಂಥ ಹಾಲು ತೊಗೋಬೇಡಿ, ಉಗುರು ಬೆಚ್ಚಗಿರುವಂಥ ಹಾಲು ತೊಗೊಂಡ್ರೆ ಸಾಕು. ನಂತರ ಈ ಹಾಲಿಗೆ 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಡ್ರೈ ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ಫರ್ಮೆಂಟ್ ಆಗಲಿಕ್ಕೆ ಕನಿಷ್ಠ ಪಕ್ಷ 10 ನಿಮಿಷ ಹಾಲನ್ನು ಹಾಗೆ ಇಟ್ಬಿಡಿ. ನಾನಿಲ್ಲಿ ಬನ್ ಮಾಡಲಿಕ್ಕೆ ಬೇಕರ್ಸ್ ಡ್ರೈಡ್ ಈಸ್ಟ್ ಉಪಯೋಗಿಸಿದ್ದೀನಿ. ಕೇವಲ 40 ರೂಪಾಯಿ ಅಷ್ಟೇ. ಒಂದು ಸರಿ ಈ ರೀತಿ ಡ್ರೈ ಈಸ್ಟ್ ತಂದಿಟ್ಕೊಂಡ್ರೆ ಸಾಕು, ಒಂದು 10 ಬಾರಿ ಬನ್ ಮಾಡಬಹುದು. ಈಗ 10 ನಿಮಿಷ ಆಗಿದೆ, ಹಾಲು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಈ ರೀತಿ ಹಾಲಿನ ಮೇಲ್ಭಾಗದಲ್ಲಿ ಚೆನ್ನಾಗಿ ನೊರೆ ಬಂದಿರಬೇಕು, ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಈಗ ಮತ್ತೊಂದು ಬೌಲ್ಗೆ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ಳಿ. ಈಗ ಫರ್ಮೆಂಟ್ ಆಗಿರುವಂಥ ಹಾಲಿನ ಮಿಶ್ರಣನ ಗೋಧಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಹಿಟ್ಟು ತೆಳುವಾದರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ನಾದ್ಕೊಳ್ಳಿ, ಅಥವಾ ಹಿಟ್ಟು ಗಟ್ಟಿಯಾದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ನಾದ್ಕೋಬಹುದು. ತುಂಬ ಗಟ್ಟಿಯಾಗೂ ಹಿಟ್ಟನ್ನು ನಾದ್ಕೋಬೇಡಿ, ಅಥವಾ ತುಂಬ ತೆಳುವಾಗೂ ಇರೋದು ಬೇಡ. ಈಗ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ 1 ನಿಮಿಷ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ. ಈಗ ನೋಡಿ, 1 ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಇಷ್ಟು ಸಾಫ್ಟ್ ಆಗಿದ್ರೆ ಸಾಕು. ಮೊದಲೇ ಹೇಳಿದಾಗೆ ತುಂಬ ತೆಳುವಾಗೂ ಹಿಟ್ಟನ್ನು ಮಾಡ್ಕೋಬೇಡಿ, ಅಥವಾ ತುಂಬ ಗಟ್ಟಿಯಾಗೂ ಹಿಟ್ಟನ್ನು ನಾದ್ಕೋಬೇಡಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆನ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬೆಣ್ಣೆನ ಬೌಲ್ ಸುತ್ತ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಈ ರೀತಿ ಚೆನ್ನಾಗಿ ಗ್ರೀಸ್ ಮಾಡಿಟ್ಕೊಂಡಿರಿ. ಈಗ ಕಲಸಿಟ್ಟಿರುವಂಥ ಗೋಧಿ ಹಿಟ್ಟಿನ ಉಂಡೆ ಮಧ್ಯಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ 1 ಗಂಟೆ ಫರ್ಮೆಂಟ್ ಆಗಲಿಕ್ಕೆ ಇಡ್ತಾ ಇದ್ದೀನಿ. ಈಗ 1 ಗಂಟೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನೋಡಿ ಎಷ್ಟು ದಪ್ಪ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೆ ಗಾಳಿ ಎಲ್ಲ ಚೆನ್ನಾಗಿ ತುಂಬಿದೆ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ತುಂಬ ಸಾಫ್ಟಾಗಿ ಆಗಿರುತ್ತೆ ಮತ್ತು ತುಂಬ ಉಬ್ಬಿ ಬಂದಿರುತ್ತೆ, ಆವಾಗ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ. ಕನಿಷ್ಠ ಪಕ್ಷ 1 ಗಂಟೆನಾದರೂ ಫರ್ಮೆಂಟ್ ಆಗಲಿಕ್ಕೆ ಹಿಟ್ಟನ್ನು ಹಾಗೆ ಇಟ್ಬಿಡಿ. ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು 1 ನಿಮಿಷ ನಾದ್ಕೊಳ್ತಾ ಇದ್ದೀನಿ. ತುಂಬ ಹೊತ್ತು ನಾದೋ ಅವಶ್ಯಕತೆ ಇರೋದಿಲ್ಲ, 1 ನಿಮಿಷ ನಾದ್ಕೊಂಡ್ರೆ ಸಾಕು. ಈಗ 1 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ 4 ಪೀಸಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪನಾಗಿ ಕಟ್ ಮಾಡ್ಕೊಬಿಡಿ, ಆವಾಗ ಏನಾಗುತ್ತೆ, ಫರ್ಮೆಂಟ್ ಆಗಲಿಕ್ಕೆ ಮತ್ತೆ 10 ನಿಮಿಷ ಇಡ್ತೀರಾ, ಆವಾಗ ಮತ್ತೆ ದಪ್ಪ ಆಗುತ್ತೆ. ಅದರಿಂದ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರಿ. ಈಗ ಒಂದೊಂದೇ ಗೋಧಿ ಹಿಟ್ಟಿನ ಉಂಡೆನ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ಳಿ, ಆವಾಗ ಬನ್ ಕೂಡ ರೌಂಡ್ ಶೇಪಲ್ಲಿ ಬರುತ್ತೆ. ಈಗ ಇಡ್ಲಿ ಪ್ಲೇಟಿಗೆ 1/4 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇಡ್ಲಿ ಪ್ಲೇಟಿಗೆ ಬೆಣ್ಣೆ ಹಚ್ಚೋದ್ರಿಂದ ಬನ್ಗಳು ಪ್ಲೇಟಿಗೆ ಅಂಟೋದಿಲ್ಲ ಅಂತಷ್ಟೇ. ಈಗ ಒಂದೊಂದೇ ಉಂಡೆನ ಮಧ್ಯಭಾಗದಲ್ಲಿ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಗೋಧಿ ಹಿಟ್ಟಿನ ಉಂಡೆನ ಇಡ್ಲಿ ಪ್ಲೇಟಿನ ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಜೋಡಿಸ್ಕೊಳ್ತಾ ಬನ್ನಿ. ನಂತರ ಈ ಇಡ್ಲಿ ಪ್ಲೇಟನ್ನು ಮತ್ತೊಂದು ಪಾತ್ರೆ ಒಳಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ 1-2 ಟೇಬಲ್ ಸ್ಪೂನಷ್ಟು ತಣ್ಣಗಿರುವಂಥ ಹಾಲು ತೊಗೊಂಡಿದ್ದೀನಿ. ಈಗ ಸ್ವಲ್ಪನೇ ಹಾಲನ್ನು ಉಪಯೋಗಿಸ್ಕೊಂಡು ಗೋಧಿ ಹಿಟ್ಟಿನ ಉಂಡೆಯ ಮೇಲ್ಭಾಗಕ್ಕೆ ಹಾಲಿನಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಗೋಧಿ ಹಿಟ್ಟಿನ ಉಂಡೆ ಒಣಗೋದಿಲ್ಲ ಅಂತಷ್ಟೇ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ. ನೋಡಿ, ಗೋಧಿ ಹಿಟ್ಟಿನ ಉಂಡೆ ಎಲ್ಲ ಚೆನ್ನಾಗಿ ದಪ್ಪದಾಗಿ ಆಗಿದೆ. ಈ ರೀತಿ ದಪ್ಪ ಆಗಿದ್ರೆ ಬನ್ನೆಲ್ಲ ತುಂಬ ಸಾಫ್ಟಾಗಿ ಬಂದಿರುತ್ತೆ ಅಂತ ಅರ್ಥ, ಮತ್ತು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಅರ್ಥ ಅಷ್ಟೇ. ಈಗ ಮತ್ತೊಂದು ಪಾತ್ರೆಯ ಮಧ್ಯಭಾಗದಲ್ಲಿ ಕುಕ್ಕರ್ ಪ್ಲೇಟ್ನ ಇಡ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಇಟ್ಟಿರಿ. ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಲೋ ಫ್ಲೇಮಲ್ಲಿ ಪಾತ್ರೆನ ಹೀಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಓವನಲ್ಲಿ ಯಾವ ರೀತಿ ಪ್ರೀ ಹೀಟ್ ಅಂತೀವಿ, ಅದೇ ರೀತಿ ಗ್ಯಾಸ್ ಸ್ಟವ್ನಲ್ಲಿ ಪ್ರೀ ಹೀಟ್ ಮಾಡೋದು ಅಂತ ಅರ್ಥ ಅಷ್ಟೇ. ಈಗ ಪಾತ್ರೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇಡ್ಲಿ ಪ್ಲೇಟನ್ನ ಮಧ್ಯಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ 30 ರಿಂದ 40 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೀನಿ.
ಈಗ 35 ನಿಮಿಷ ಆಗಿದೆ. ಬನ್ ಕೂಡ ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತಕ್ಷಣವೇ ಇಡ್ಲಿ ಪ್ಲೇಟನ್ನು ಹೊರಗಡೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಬನ್ ಈ ಕಲರ್ ಬಂದಿಲ್ಲ ಅಂತಂದರೆ ಮತ್ತೆ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಲಿಕ್ಕಿಡಿ. ಯಾವಾಗ ಈ ಕಲರ್ ಬನ್ ಬಂದಿರುತ್ತೆ ಆವಾಗಷ್ಟೇ ಹೊರಗಡೆ ತೆಗೆದಿಟ್ಕೊಳ್ಳಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಬೆಣ್ಣೆನ ಬಿಸಿ ಇರಬೇಕಾದ್ರೇ ಬನ್ಗಳ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಕರ್ಗಿರುವಂಥ ಬೆಣ್ಣೆ ಕೂಡ ಉಪಯೋಗಿಸಬಹುದು. ಈಗ ಮತ್ತೆ ಇಡ್ಲಿ ಪ್ಲೇಟನ್ನು ಪಾತ್ರೆ ಒಳಕ್ಕಿಟ್ಟು ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ತಣ್ಣಗಾಗಲಿಕ್ಕೆ ಇಡ್ತಾ ಇದ್ದೀನಿ. ಈಗ 10 ನಿಮಿಷ ಆಗಿದೆ. ಬನ್ ಕೂಡ ತಣ್ಣಗಾಗಿದೆ. ಇಡ್ಲಿ ಪ್ಲೇಟನ್ನು ಪಾತ್ರೆಯಿಂದ ಹೊರಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇಡ್ಲಿ ಪ್ಲೇಟಿಂದ ಬನ್ನ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸುಲಭವಾಗಿ ಬನ್ಗಳನ್ನ ಇಡ್ಲಿ ಪ್ಲೇಟಿಂದ ತೆಗಿಬಹುದು ಅಂತ ಗೊತ್ತಾಗ್ತಾ ಇದೆ. ತುಂಬ ಸಾಫ್ಟಾಗಿ ಬನ್ ಬಂದಿದೆ. ಹಾಗೆ ಬನ್ನ ಹಿಂಭಾಗ ಕೂಡ ಚೆನ್ನಾಗಿ ಬೆಂದಿದೆ. ಎಲ್ಲೂ ಕೂಡ ಕಪ್ಪಾಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಸಾಫ್ಟಾದ ಮತ್ತು ಹೆಲ್ದಿಯಾದ ಗೋಧಿ ಹಿಟ್ಟನ್ನು ಬನ್ ಮಾಡಬಹುದು ಅಂತ ಗೊತ್ತಾಯ್ತಲ್ವ. ಹತ್ತಿ ರೀತಿ ಬನ್ ಬಂದಿದೆ. ತುಂಬ ಸುಲಭವಾಗಿ ಮಾಡಬಹುದು. ಓವನ್ ಇಲ್ಲದೆ ಕೂಡ ಗ್ಯಾಸ್ ಸ್ಟವ್ನಲ್ಲಿ ಮಾಡಬಹುದು. ನೀವು ಕೂಡ ಒಮ್ಮೆ ಪ್ರಯತ್ನಿಸಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.